ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಆತ್ಮಹತ್ಯೆಗೆ ಪ್ರಚೋದನಕಾರಿಯಾಗುವಂತಹ ವಿಷಯಗಳು ಹಾಗೂ ಮಾನಸಿಕ ಖಿನ್ನತೆ, ಮಾನಸಿಕ ವ್ಯಾಕುಲತೆಗಳ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ಕೇಳಿಕೊಂಡು ಬಂದಿದ್ದೇವೆ. ಈ ವಿಡಿಯೋದಲ್ಲಿ ನಾನೊಂದು 2 ಕಥೆಗಳನ್ನು ಹೇಳ್ತೇನೆ. ಒಂದು ರಾಮಾಯಣದ್ದು, ಒಂದು ಮಹಾಭಾರತದ್ದು. ಏನಕ್ಕಪ್ಪ ಈ ಕಥೆಗಳನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಡಿಪ್ರೆಷನ್, ಮಾನಸಿಕ ವ್ಯಾಕುಲತೆ ಅಥವಾ ಮಾನಸಿಕ ಖಿನ್ನತೆ ಎಂಬಂತಹ ವಿಷಯ ಅದು ಕೇವಲ ಈಗಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾವು ಕಥೆಗಳನ್ನು ಓದಿದರೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಯುಗಗಳಲ್ಲಿ ಅಂತಹ ಸನ್ನಿವೇಶಗಳನ್ನು ಎಲ್ಲೋ ಒಂದು ಕಡೆ ನೋಡ್ತೇವೆ. ಮಹಾಭಾರತದ ಯುದ್ಧದ ಸನ್ನಿವೇಶ ನಮಗೆಲ್ಲರಿಗೂ ಗೊತ್ತು. ಭಗವದ್ಗೀತೆ, ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದಂತಹ ಒಂದು ಅದ್ಭುತವಾದ ಕ್ಷಣ. ಭಗವದ್ಗೀತೆ ಶುರುವಾಗುವುದೇ ಅರ್ಜುನನ ವಿಷಾದ ಯೋಗದಿಂದ. ಅರ್ಜುನ ತನ್ನ ಶತ್ರುಪಾಳಯದ ತನ್ನ ಗುರುಗಳನ್ನು, ತನ್ನ ಪಿತಾಮಹರನ್ನು, ತನ್ನ ಸ್ನೇಹಿತ ವರ್ಗದವರನ್ನು, ತನ್ನ ಬಂಧುಗಳನ್ನು ನೋಡಿದಾಗ, ನಾನು ಏನಕ್ಕಪ್ಪ ಈ ಯುದ್ಧ ಮಾಡಲಿ, ಇವರನ್ನೆಲ್ಲ ಜಯಿಸಿ ನಾನು ಯುದ್ಧ ಮಾಡಿ ಏನನ್ನು ಸಾಧಿಸಿದಂತಾಗ್ತದೆ ಅಂತ ಒಂದು ರೀತಿಯಲ್ಲಿ ಬಹಳ ಅಂಥ ಪರಾಕ್ರಮಿಯಾದ ಧನುರ್ಧಾರಿಯಾದ ಅರ್ಜುನ ಸಂಪೂರ್ಣ ವಿಷಾದಕ್ಕೆ ಮುಳುಗ್ತಾನೆ, ಸಂಪೂರ್ಣ ವ್ಯಾಕುಲತೆಗೆ ಹೋಗ್ತಾನೆ, ಮಾನಸಿಕವಾಗಿ ಜರ್ಜರಿತನಾಗ್ತಾನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂತಹ ಅರ್ಜುನ ಅವನು ಕೂಡ ಒಂದು ರೀತಿಯ, ನಾವೀಗ ಏನು ಡಿಪ್ರೆಷನ್ ಅಂತ ಕರಿತೇವೆ, ಅದಕ್ಕೆ ಆ ಒಂದು ಸಿಚುವೇಶನ್ಗೆ ಹೋಗ್ತಾನೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನನಗೆ ಏನೂ ಬೇಡ ಕೃಷ್ಣ ಅಂತ ಹೇಳ್ತಾನೆ. ಅಂತಹ ವೀರ ಅರ್ಜುನ ಕೂಡ ಈ ಸಿಚುವೇಶನ್ಗೆ ಹೋಗಿದ್ದಾನೆ ಮಹಾಭಾರತ ಕಾಲದಲ್ಲಿ. ತಕ್ಷಣ ಕೃಷ್ಣ ಇದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನನ್ನು ಸಮಾಧಾನ ಪಡಿಸ್ತಾನೆ, ಅವನನ್ನು ಪ್ರೇರೇಪಿಸ್ತಾನೆ, ಪ್ರೇರಣೆ ನೀಡ್ತಾನೆ. ಅವನಿಗೆ ಕೇವಲ ಅವನಿಗೆ ಮಾತ್ರ ಪ್ರೇರಣೆ ಆಗುವುದಿಲ್ಲ, ಅದು ಭಗವದ್ಗೀತೆ ಯುಗಾಂತರ ಒಂದು ಪ್ರೇರಣೆ ಒಂದು ಕೊಡುವಂಥ ಒಂದು ಕೃತಿಗೆ ಒಂದು ಮುನ್ನುಡಿ ಆಗ್ತದೆ ಆ ಒಂದು ಸಿಚುವೇಶನ್. ಇನ್ನೊಂದು ಬಹುಮುಖ್ಯವಾದ ಕಥೆಯನ್ನು ನಾವು ರಾಮಾಯಣ ಕಾಲದಲ್ಲಿ, ತ್ರೇತಾಯುಗದ ಕಾಲದಲ್ಲಿ ಕೇಳ್ತೇವೆ. ತ್ರೇತಾಯುಗದಲ್ಲಿ ನಮಗೆಲ್ಲರಿಗೂ ತಿಳಿದಂತೆ ಹನುಮಂತ ಸಾಗರೋಲ್ಲಂಘನವನ್ನು ಮಾಡಿ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಹೋಗಿದ್ದಾನೆ ಲಂಕಾಪಟ್ಟಣಕ್ಕೆ, ಲಂಕಾನಗರಿಗೆ. ಎಲ್ಲೆಲ್ಲಿ ಹುಡುಕಿದ್ರೂ ಅವನಿಗೆ ಸೀತಾಮಾತೆಯ ಸುಳಿವು ಎಲ್ಲಿ ಕೂಡ ಸಿಗುವುದಿಲ್ಲ. ಅವನು ತುಂಬ ಪ್ರಯತ್ನ ಪಡ್ತಾನೆ, ಆದರೂ ಸಫಲನಾಗುವುದಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಮಹಾಬಲಶಾಲಿಯಾದ, ಮಹಾಬಲಿ ಅಂತ ನಾವೇನು ಕರಿತೇವೆ ಹನುಮಂತ, ಅಂತಹ ಮಹಾವೀರ, ಅಂತಹ ಮಹಾಬಲಶಾಲಿಯಾದ ಹನುಮಂತ ಕೂಡ ಒಂದು ರೀತಿಯ ಮಾನಸಿಕ ಉದ್ವೇಗಕ್ಕೆ, ಮಾನಸಿಕ ವ್ಯಾಕುಲತೆಗೆ ಹೋಗ್ತಾನೆ. ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಈ ಕಾರ್ಯದಲ್ಲಿ ಸಫಲನಾಗದೆ ಹಿಂದೆ ಹೋಗುವುದು, ನಾನು ನನ್ನ ಈ ಮುಖವನ್ನು ಶ್ರೀರಾಮನಿಗೆ ಹೇಗೆ ತೋರಿಸುವುದು, ಸುಗ್ರೀವನಿಗೆ ನಾನು ಹೋಗಿ ಏನಂತ ಹೇಳಿ ಅಂತ ಒಂದು ರೀತಿಯಲ್ಲಿ ತನ್ನ ಅಸಫಲತೆಯನ್ನು ಸಂಪೂರ್ಣವಾಗಿ ತನ್ನ ಮನಸ್ಸಿಗೆ ತಗೊಂಡು ಜರ್ಜರಿತನಾಗಿ ಆತ ಒಂದು ಕ್ಷಣ ಆತ್ಮಹತ್ಯೆ ಯೋಚನೆ ಮಾಡ್ತಾನೆ. ನಾವು ರಾಮಾಯಣದ ಕಥೆಗಳಲ್ಲಿ ಓದಿದರೆ, ನಾನು ಯಾವ ರೀತಿ ಆತ್ಮಹತ್ಯೆ ಮಾಡಲಿ, ಹೋಗಿ ಸಾಗರಕ್ಕೆ ಧುಮುಕಿ ನಾನು ನನ್ನ ಪ್ರಾಣ ಬೀಳಿ ಅಂಥ ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ತಾನೆ ಹನುಮಂತ. ಸೊ ನಾನು ಈ ಸಿಚುವೇಶನ್ ಕೂಡಲೇ ಅವನು ಏನು ಮಾಡ್ತಾನೆ, ಸ್ವಲ್ಪ ಹೊತ್ತು ಅವನು ಆ ಒಂದು ಉದ್ವೇಗದ ಒಂದು ಸನ್ನಿವೇಶದಲ್ಲಿ ಹೋಗಿ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಸರಿ ನಾನು ಆತ್ಮಹತ್ಯೆ ಮಾಡಿಕೊಂಡೆ, ಏನನ್ನು ಸಾಧಿಸಿದಾಗ ಆಗಾಗ್ತದೆ, ಒಂದು ಕಡೆಯ ಪ್ರಯತ್ನವನ್ನು ಮಾಡ್ತೇನೆ, ಶ್ರೀರಾಮನನ್ನು ನೆನೆಸಿ ದೇವರ ಮೇಲೆ ಭಾರ ಹಾಕಿ ಒಂದು ಕಡೆಯ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅವನು ಎದುರು ನೋಡುವಾಗ ಅವನಿಗೆ ಅಶೋಕವನ ಕಾಣ್ತದೆ. ಅದರಲ್ಲಿ ಅವನು ಸೀತಾಮಾತೆಯನ್ನು ನೋಡ್ತಾನೆ. ಅದು ಮತ್ತೆ ಉಳಿದ ಕಥೆಗಳು ನಮಗೆಲ್ಲರಿಗೂ ಗೊತ್ತು. ಸೊ ಏನಕ್ಕೆ ನಾನು ಈ 2 ಕಥೆಗಳನ್ನು ಹೇಳಿದ್ದೇನೆ ಅಂತ ಹೇಳಿದರೆ, ಅಂತಹ ಮಹಾವೀರರು, ಅಂತಹ ಮಹಾಪರಾಕ್ರಮಿಗಳು ಕೂಡ ಮಾನಸಿಕ ಉದ್ವೇಗ ಅಥವಾ ನಾವು ಏನು ಡಿಪ್ರೆಷನ್, ಆಂಗ್ಸೈಟಿ ಅಂತ ಏನೇನು ಹೇಳ್ತೇವೆ, ಫಿಯರ್ಫುಲ್ ನೇಚರ್ ಎಲ್ಲರೂ ತಮ್ಮ ಬದುಕಿನಲ್ಲಿ ಖಂಡಿತ ಒಂದಲ್ಲ ಒಂದು ಸಿಚುವೇಶನಲ್ಲಿ ಅದನ್ನು ಅನುಭವಿಸ್ತಾರೆ. ಆದರೆ ಡಿಫರೆನ್ಸ್ ಏನಂತ ಹೇಳಿದರೆ, ಅವರು ಸಫಲತೆಯನ್ನು ಹೇಗೆ ಪಡಿತಾರೆ, ಅಂಥ ಸಿಚುವೇಶನಿಗೆ ಹೋದಾಗ ಕೂಡ ಅವರು ತಮ್ಮ ಒಂದು ರೀತಿಯಲ್ಲಿ ಅಧೀರತೆಗೆ ಹೋದರೂ ಕೂಡ ಕೂಡಲೇ ಅವರನ್ನು, ಮಹಾಭಾರತ ಕಾಲದಲ್ಲಿ ನೋಡಿದರೆ ಅರ್ಜುನನನ್ನು ಆ ಸಿಚುವೇಶನಿಂದ ಹೊರಗೆ ತೆಗೆಯುವಲ್ಲಿ ಕೃಷ್ಣನಂತಹ ಒಂದು ಅದ್ಭುತವಾದ ಮಾರ್ಗದರ್ಶಕ ಅಥವಾ ಸ್ನೇಹಿತ ಇದ್ದ. ಹಾಗೆ ಹನುಮಂತನು ತನ್ನನ್ನು ತಾನು ವಿಮರ್ಶೆಗೆ ಒಳಪಡಿಸಿ, ತಾನು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೊಂಡ್ರೂ ಕೂಡ ಅದರಿಂದ ಏನನ್ನು ಸಾಧಿಸೋದಕ್ಕಾಗ್ತದೆ ಅಂತ ಒಂದು ಆತ್ಮ ವಿಮರ್ಶೆಗೆ ಒಳಪಡಿಸಿ ಆ ಸಿಚುವೇಶನಿಂದ ಹೊರಗೆ ಬಂದು ಅದ್ಭುತವಾದುದನ್ನು ಸಾಧಿಸ್ತಾರೆ, ನಮಗೆಲ್ಲರಿಗೂ ಗೊತ್ತು. ಸೊ ಅದು ಏನಕ್ಕೆ ನಾನು ಈ ಕಥೆಗಳನ್ನು ಹೇಳಿದೆ ಅಂದರೆ, ಆ ಕಥೆಗಳು ಈಗಿನ ನಮ್ಮ ಜನ್ರೇಷನ್ಗೆ ಈಗಿನ ಕಾಲಕ್ಕೆ ತುಂಬ ಅನ್ವಯ ಆಗ್ತದೆ. ನಾವು ಪ್ರತಿಯೊಂದು ಸಿಚುವೇಶನಲ್ಲಿ ಇಂತಹ ಒಂದು ಭಾವೋದ್ವೇಗಕ್ಕೆ, ನಾವು ಯಾವುದೇ ಒಂದು ಕೆಲಸದಲ್ಲಿ ಸಫಲರಾಗಲಿಲ್ಲ, ತುಂಬ ಪ್ರಯತ್ನ ಪಟ್ಟ ಕೆಲಸಗಳಲ್ಲಿ ಸಫಲರಾಗಲಿಲ್ಲ, ಅಥವಾ ಏನೇನೋ ಸಿಚುವೇಶನ್ಗಳು, ಕುಟುಂಬದ ಒಂದು ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ತುಂಬ ಬೇರೆ ಬೇರೆ ಸಿಚುವೇಶನ್ ನಾವೆಲ್ಲರೂ ಈ ಲೈಫಲ್ಲಿ ಗೋತ್ರೂ ಮಾಡ್ತೇವೆ. ಆದರೆ ಒಂದು ನಾವು ತಿಳ್ಕೋಬೇಕು, ಇದೆಲ್ಲ ಸಿಚುವೇಶನ್ಗಳು ಭಗವಂತ ನಮಗೆ ಕೊಡುವಂಥ ಒಂದು ಪರೀಕ್ಷೆಗಳು. ಇದನ್ನು ನಾವು ಫೇಸ್ ಮಾಡಬೇಕು,
ಯಾಕೆಂದರೆ ಜೀವನ ಎನ್ನುವುದು ನಮಗೆ ಒಂದು ದೇವರು ಒಂದು ಪರ್ಪಸ್ಗೋಸ್ಕರ ಕೊಟ್ಟಿರುವಂತಹ ಒಂದು ಭಿಕ್ಷೆ. ಇದನ್ನು ಸಂಪೂರ್ಣವಾಗಿ ನಾವು ಹೇಗೆ ಅದನ್ನು ಉಪಯೋಗ ಮಾಡಬೇಕು ಅದರ ಬಗ್ಗೆ ನಾವು ಥಾಟ್ಸನ್ನು ಪಾಸಿಟಿವ್ ಆ್ಯಂಗಲ್ ಹತ್ರ ತಗೊಂಡು ಹೋಗಿ ನಾವು ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಾವು ಖಂಡಿತವಾಗಿ ಇಂಥ ಒಂದು ವಿಚಾರಗಳಿಂದ ಹೊರಬಂದು ನಾವು ಮೆಂಟಲಿ ನಾವು ಟಫ್ ಅಥವಾ ಸ್ಟ್ರಾಂಗ್ ದಿನೇ ದಿನೇ ನಾವು ಅದನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅದಕ್ಕೋಸ್ಕರ ಒಂದು ಚಿಕ್ಕ ಒಂದು ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ನೋಡಿ, ನಿಮ್ಮ ಎಲ್ಲ ಕುಟುಂಬದವರು, ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.